ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ಹೇಮರೆಡ್ಡಿ ಮಲ್ಲಮ್ಮರ ಕುರಿತಾಗಿ ಸುಲಭ 10 ಸಾಲುಗಳ ಭಾಷಣ ನೋಡ್ತೋಣ. ಹಾಗೆ ಈ ಒಂದು ಮಾಹಿತಿ ಅಂತ ನಿಮಗೆ ಇಷ್ಟವಾಯ್ತಾ? ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮಗೆ ಯಾವ ರೀತಿಯ ಭಾಷಣ, ಯಾವ ರೀತಿಯ ಪ್ರಬಂಧ ಬೇಕಂತೇಳಿ ಕೌನ್ಸಿಲಿಂಗ್ ಆನ್ ಮಾಡಿ. ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಹಾಗೆ ಒಂದು ಭಾಷಣವನ್ನು ನೋಡ್ತಾ ತಿಳಿತಾ ಕಲಿತಾ ಹೋಗೋಣ. ಯಾವ ರೀತಿಯಾಗಿ ಕಲಿಬೇಕು ನಾನು ಅದನ್ನು ತಿಳಿಸ್ತಾ ಹೋಗ್ತೇನೆ, ಬನ್ನಿ. ಈ ಒಂದು ಭಾಷಣ ಮಾಡೋ ಒಂದು ಸೂಚನೆ ಏನಂತೀರಾ? ಇಲ್ಲಿ 1 ರಿಂದ 10 ಪಾಯಿಂಟ್ ನಾವು ಕಂಡು ಬರ್ತೇವೆ. ನಿಮ್ಮ ಭಾಷಣದಲ್ಲಿ 1ನೇ ಪಾಯಿಂಟ್, 2ನೇ ಪಾಯಿಂಟ್, 3ನೇ ಪಾಯಿಂಟ್ ಅಂತ ಹೇಳ್ತೋಬೇಡಿ. 1 ರಿಂದ 10 ಪಾಯಿಂಟ್ಗಳನ್ನ ಚೆನ್ನಾಗಿ ಬರ್ಕೊಂಡು ಏನ್ ಮಾಡ್ತೀರಾ, ಕಂಠಸ್ಥ ಹಾಕಿದ ನಂತರ ಪರ್ಫೆಕ್ಟ್ ಅಂದ ನಂತರ ಏನ್ ಮಾಡ್ತೀರಾ, ಪಾಯಿಂಟ್ಗಳನ್ನು ಬಿಟ್ಬಿಡಿ. ವಿಷಯವನ್ನು ಮಾತ್ರ ಸ್ಟೆಪ್ ವೈಸ್ ಹೇಳ್ತಾ ಬನ್ನಿ. ಹೇಳುವಾಗ ಹಾವಭಾವ ಮೂಲಕ, ಎಕ್ಸ್ಪ್ರೆಷನ್ ಕೊಡ್ತಾ, ಹೇರಿಳಿತ ಧ್ವನಿ ಮೂಲಕ ಹೇಳ್ತಾ ಹೋಗಿ. ಆಗ ಕೇಳೋರಿಗೆ ಅದ್ಭುತವಾಗಿರುತ್ತೆ ನಿಮ್ಮ ಭಾಷಣ. ಓಕೆ, ರೈಟ್. ಹಾಗಾದ್ರೆ ಈ ಒಂದು ಭಾಷಣವನ್ನ ನಾನು ಪಾಯಿಂಟ್ ವೈಸ್ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಓಕೆನಾ? ರೈಟ್. ಮೊದಲನೇ ಪಾಯಿಂಟ್ ನೋಡಿ, ಎಲ್ಲರಿಗೂ ಶುಭೋದಯ. ಎಲ್ಲರಿಗೂ ಶುಭೋದಯ. 2ನೇ ಪಾಯಿಂಟ್, ಇಂದು 10ನೇ ಮೇ ಹೇಮರೆಡ್ಡಿ ಮಲ್ಲಮ್ಮರ ಜಯಂತಿ. ಹೇಮರೆಡ್ಡಿ ಮಲ್ಲಮ್ಮರ ಜಯಂತಿ. 3ನೇ ಪಾಯಿಂಟ್, ಹೇಮರೆಡ್ಡಿ ಮಲ್ಲಮ್ಮರವರು 14ನೇ ಶತಮಾನದ ಶಿವಶರಣೆ. 4ನೇ ಪಾಯಿಂಟ್, ಆಂಧ್ರ ಪ್ರದೇಶದ ಶ್ರೀಶೈಲದ ಹತ್ತಿರ ಜನಿಸಿದ ಇವರು ಬಾಲ್ಯದಲ್ಲೇ ಶಿವನ ಪರಮ ಭಕ್ತರಾಗಿದ್ದರು. ಓಕೆ, ಭಕ್ತರಾಗಿದ್ದರು. ನಂತರ 5ನೇ ಪಾಯಿಂಟ್, ಅವರ ಪತಿ ಭರಮರೆಡ್ಡಿ ಮತ್ತು ಮಾವನ ಹೆಸರು ಹೇಮರೆಡ್ಡಿ. ಮತ್ತೆ ನೋಡಿ, ಪಾಯಿಂಟ್ ಅನ್ನು ಬಿಟ್ಟು ವಿಷಯ ಮಾತ್ರ ಹೇಳ್ತಾ ಬನ್ನಿ. ಎಲ್ಲರಿಗೂ ಶುಭೋದಯ. ಇಂದು 10ನೇ ಮೇ, ಹೇಮರೆಡ್ಡಿ ಮಲ್ಲಮ್ಮರ ಜಯಂತಿ. ಹೇಮರೆಡ್ಡಿ ಮಲ್ಲಮ್ಮನವರು 14ನೇ ಶತಮಾನದ ಶಿವಶರಣೆ. ಆಂಧ್ರ ಪ್ರದೇಶದ ಶ್ರೀಶೈಲದ ಹತ್ತಿರ ಜನಿಸಿದ ಇವರು ಬಾಲ್ಯದಲ್ಲೇ ಶಿವನ ಪರಮ ಭಕ್ತರಾಗಿದ್ದರು. ಅವರ ಪತಿ ಭರಮರೆಡ್ಡಿ ಮತ್ತು ಮಾವನ ಹೆಸರು ಹೇಮರೆಡ್ಡಿ. 6ನೇ ಪಾಯಿಂಟ್, ಅತ್ತೆ ನಾದಿನಿಯರ ಕಷ್ಟವನ್ನು ನಗುತ್ತಾ ಸಹಿಸಿಕೊಂಡರು. 7ನೇ ಪಾಯಿಂಟ್, ಕೆಟ್ಟ ಹಾದಿಯಲ್ಲಿ ಹೋಗುತ್ತಿದ್ದ ಮೈದುನ ವೇಮನನನ್ನು ತಮ್ಮ ಮಾತಿನಿಂದ ಯೋಗಿ ವೇಮನನನ್ನಾಗಿ ಮಾಡಿದರು. ಮತ್ತು ನೋಡಿ, ಕೆಟ್ಟ ಹಾದಿಯಲ್ಲಿ ಹೋಗುತ್ತಿದ್ದ ಮೈದುನನ ವೇಮನನ್ನು ತಮ್ಮ ಮಾತಿನಿಂದ ಯೋಗಿ ವೇಮನನನ್ನಾಗಿ ಮಾಡಿದರು. 8ನೇ ಪಾಯಿಂಟ್, ಕಾಡಿನಲ್ಲಿ ದನಗಳನ್ನು ಕಾಯುತ್ತಾ ಶಿವನ ಧ್ಯಾನ ಮಾಡಿ ಮಲ್ಲಮ್ಮನ ಭಕ್ತಿಗೆ ಮೆಚ್ಚಿ ಶಿವನೇ ದರ್ಶನ ನೀಡಿದನು.
ನೀಡಿದನು. ಓಕೆ, ಅದಾದ ನಂತರ 9ನೇ ಪಾಯಿಂಟ್, ಮಲ್ಲಮ್ಮ ಅವರು ಕಾಯಕ ನಿಷ್ಠೆ ಮತ್ತು ಧರ್ಮಗಳಿಗೆ ಹೆಸರಾದರು. ದಾನ ಧರ್ಮಗಳಿಗೆ ಹೆಸರಾದರು. ಮತ್ತೆ ನೋಡಿ, ಮಲ್ಲಮ್ಮ ಅವರು ಕಾಯಕ ನಿಷ್ಠೆ ಮತ್ತು ದಾನ ಧರ್ಮಗಳಿಗೆ ಹೆಸರಾದವರು. 10ನೇ ಪಾಯಿಂಟ್, ಅವರನ್ನು ಇಂದಿಗೂ ಮಹಾಸಾಧ್ವಿ ಎಂದು ಭಕ್ತಿಯಿಂದ ಗೌರವಿಸಲಾಗುತ್ತದೆ. ಅವರನ್ನು ಇಂದಿಗೂ ಸಾಧ್ವಿ ಎಂದು ಭಕ್ತಿಯಿಂದ ಗೌರವಿಸಲಾಗುತ್ತದೆ ಎಂದು ತಿಳಿಸಿ ನನ್ನ ಪುಟ್ಟ ಭಾಷಣ ಮುಗಿಸುವೆ. ಜೈ ಹೇಮರೆಡ್ಡಿ ಮಲ್ಲಮ್ಮ. ಜೈ ಹೇಮರೆಡ್ಡಿ ಮಲ್ಲಮ್ಮ. ಓಕೆ, ಮಲ್ಲಮ್ಮ. ಹಾಗಾದ್ರೆ ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋದಲ್ಲೂ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ. ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಬಿಟ್ಟಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.